ಜೋರಾಯಿತು ಜಾತಿ ಜನಗಣತಿ ವರದಿ ಸಮರ 150 ಕೋಟಿ ಖರ್ಚಿನ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾದ ದೋಸ್ತಿ ಪಾಳೆಯ. ಪ್ರಶಸ್ತಿಗಳ ಮಾರಾಟದ ಬಗ್ಗೆ ನಾನು ಮಾತನಾಡಿಲ್ಲ, ಇದರಲ್ಲಿ ರಾಜಕೀಯ ದುರುದ್ದೇಶವಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ್ ಬಿಳಿಮಲೆ ಸ್ಪಷ್ಟನೆ. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಗಲಾಟೆ, ಉಪನ್ಯಾಸ ನೀಡುವವರನ್ನು ಬದಲಾಯಿಸಿದ್ದಕ್ಕೆ ಆಕ್ರೋಶ. ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಹೈಡ್ರಾಮಾ. ಜೋರಾಯಿತು ಜಾತಿ ಜನಗಣತಿ ವರದಿ ಸಮರ 150 ಕೋಟಿ ಖರ್ಚಿನ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾದ ದೋಸ್ತಿ ಪಾಳೆಯ. ಪ್ರಶಸ್ತಿಗಳ ಮಾರಾಟದ ಬಗ್ಗೆ ನಾನು ಮಾತನಾಡಿಲ್ಲ, ಇದರಲ್ಲಿ ರಾಜಕೀಯ ದುರುದ್ದೇಶವಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ್ ಬಿಳಿಮಲೆ ಸ್ಪಷ್ಟನೆ. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಗಲಾಟೆ, ಉಪನ್ಯಾಸ ನೀಡುವವರನ್ನು ಬದಲಾಯಿಸಿದ್ದಕ್ಕೆ ಆಕ್ರೋಶ. ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಹೈಡ್ರಾಮಾ. ಜೋರಾಯಿತು ಜಾತಿ ಜನಗಣತಿ ವರದಿ ಸಮರ 150 ಕೋಟಿ ಖರ್ಚಿನ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾದ ದೋಸ್ತಿ ಪಾಳೆಯ. ಪ್ರಶಸ್ತಿಗಳ ಮಾರಾಟದ ಬಗ್ಗೆ ನಾನು ಮಾತನಾಡಿಲ್ಲ, ಇದರಲ್ಲಿ ರಾಜಕೀಯ ದುರುದ್ದೇಶವಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ್ ಬಿಳಿಮಲೆ ಸ್ಪಷ್ಟನೆ. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಗಲಾಟೆ, ಉಪನ್ಯಾಸ ನೀಡುವವರನ್ನು ಬದಲಾಯಿಸಿದ್ದಕ್ಕೆ ಆಕ್ರೋಶ. ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಹೈಡ್ರಾಮಾ. ಜೋರಾಯಿತು ಜಾತಿ ಜನಗಣತಿ ವರದಿ ಸಮರ 150 ಕೋಟಿ ಖರ್ಚಿನ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾದ ದೋಸ್ತಿ ಪಾಳೆಯ. ಪ್ರಶಸ್ತಿಗಳ ಮಾರಾಟದ ಬಗ್ಗೆ ನಾನು ಮಾತನಾಡಿಲ್ಲ, ಇದರಲ್ಲಿ ರಾಜಕೀಯ ದುರುದ್ದೇಶವಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ್ ಬಿಳಿಮಲೆ ಸ್ಪಷ್ಟನೆ. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಗಲಾಟೆ, ಉಪನ್ಯಾಸ ನೀಡುವವರನ್ನು ಬದಲಾಯಿಸಿದ್ದಕ್ಕೆ ಆಕ್ರೋಶ. ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಹೈಡ್ರಾಮಾ. ಜೋರಾಯಿತು ಜಾತಿ ಜನಗಣತಿ ವರದಿ ಸಮರ 150 ಕೋಟಿ ಖರ್ಚಿನ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾದ ದೋಸ್ತಿ ಪಾಳೆಯ. ಪ್ರಶಸ್ತಿಗಳ ಮಾರಾಟದ ಬಗ್ಗೆ ನಾನು ಮಾತನಾಡಿಲ್ಲ, ಇದರಲ್ಲಿ ರಾಜಕೀಯ ದುರುದ್ದೇಶವಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಪುರುಷೋತ್ತಮ್ ಬಿಳಿಮಲೆ ಸ್ಪಷ್ಟನೆ. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಗಲಾಟೆ, ಉಪನ್ಯಾಸ ನೀಡುವವರನ್ನು ಬದಲಾಯಿಸಿದ್ದಕ್ಕೆ ಆಕ್ರೋಶ. ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಹೈಡ್ರಾಮಾ.